ಸರಳವಾಗಿ ಹೇಳಬೇಕು ಅಂದರೆ ಮನೆಯಲ್ಲಿ ಬಳಸಬಹುದಾದ ಎಣ್ಣೆ ಏನು? ಕಡಲೆಕಾಯಿ ಎಣ್ಣೆ ಕೋಲ್ಡ್ ಪ್ರೆಸ್ಡ್. ಸಿಂಪಲ್. ಕೋಲ್ಡ್ ಪ್ರೆಸ್ಡೇ ನಾವು ಮಾಡ್ತೀವಿ. ಇವತ್ತು ಅದಕ್ಕೂ ಮಿಷಿನ್ಸ್ ಬಂದ್ಬಿಟ್ಟಿವಿ. ಕಡಲೆಕಾಯಿ ಹಾಕಿದ್ರೆ ಎಣ್ಣೆ ಮನೇಲೇ ಬರುತ್ತೆ. ಅನ್ಅಡಲ್ಟ್ರೇಟೆಡ್, ನಿಷ್ಕಲ್ಮಶವಾಗಿರ್ತಕ್ಕಂಥ ಅಂದರೆ ಕಾಳು ಹಾಕಿ ಎಣ್ಣೆ ತೆಗೆಯುವ ಅಷ್ಟೇ. ಆ ಹಿಂಡಿ ನೀವೇನು ಬಿಸಾಕಬೇಕು. ಗಿರಣಿ ಎಣ್ಣೆ ಅಂತ ಗಿರಣಿ ಹೇಳ್ಬೋದು. ಎಣ್ಣೆ, ಕೈ ಎಣ್ಣೆ ಅಂತ ಕರಿತೀವಿ ಅದನ್ನು. ಕಡಲೆಕಾಯಿ ಎಣ್ಣೆ ತೊಗೋಬೋದು. ನೀವು ಬೇರೆ ಬೇರೆ ಕೊಬ್ಬರಿ ಎಣ್ಣೆಗಳು, ಬೇರೆ ಬೇರೆ ಪ್ರಾಂತ್ಯದಲ್ಲಿ ಬೇರೆ ಬೇರೆ ಕೊಬ್ಬರಿ ಎಣ್ಣೆ ಬರುತ್ತೆ, ಅದನ್ನು ತೊಗೊಳ್ಬೋದು. ಬೇರೆ ಯಾವುದೇ ಎಣ್ಣೆ ತೊಗೊಳ್ಳಿ ನೀವು. ಎಕ್ಸ್ಟರ್ನಲ್ಗೆ ಹೊಂಗೆ ಎಣ್ಣೆ ಇಸ್ ಒನ್ ಆಫ್ ದ ಬೆಸ್ಟ್, ಹಾರ್ಲಿ ಇಸ್ ಒನ್ ಆಫ್ ದ ಬೆಸ್ಟ್. ತುಪ್ಪ ನೀವು ಮನೆಯಲ್ಲೇ ಕಾಯಿಸ್ಕೊಳ್ಬೋದು. ಎಕ್ಸ್ಟರ್ನಲಿ ಅಂದರೆ ನೀವು ದೇಹಕ್ಕೆ ದೇಹಕ್ಕೆ ಹೊರಭಾಗಕ್ಕೆ ಬಳಸಬಹುದು. ಕೂದಲಿಗೆ ಹಚ್ಚಕ್ಕೆ ಆಗಿರ್ಬೋದು. ಎಳ್ಳೆಣ್ಣೆ ಇಸ್ ಒನ್ ಆಫ್ ದ ಬೆಸ್ಟ್ ಈವನ್ ಫಾರ್ ಇಂಟರ್ನಲ್ ಸೋರ್ಸ್ ಆ್ಯಂಡ್ ಫಾರ್ ಐ ಆಲ್ವೇಸ್ ರೆಕಮೆಂಡ್. ನಾವು ಔಷಧಿಗಳಿಗೆ ಮಾಡೋದು, ಪ್ರಿಪ್ರೇಷನ್ಸ್ಗೆ ಬಳಸ್ತಕ್ಕಂಥದ್ದು ಪರಿಶುದ್ಧವಂತ ಎಳ್ಳೆಣ್ಣೆ. ಅಫ್ಕೋರ್ಸ್ ನಿಮಗೆ ಇದು 150 ರೂಪಾಯಿ ಸಿಕ್ಕರೆ 400 ರೂಪಾಯಿ ಆಗುತ್ತೆ. ಯಾಕಂದರೆ ಇದು ಗೊತ್ತು ಹೆಂಗೆ ಕಳ್ಳಬರಿಕೆ ಆಗ್ತಾಯಿದೆ ಅಂತ. ಅದು 3 kg ಕಡಲೆಕಾಯಿ ಬೀಜ ಹಾಕಿದ್ರೆ 1 ಲೀಟ್ರ್ ಎಣ್ಣೆ ಬರುತ್ತೆ.